ಶವ ಸಂಸ್ಕಾರಕ್ಕೂ ಜಾಗವಿಲ್ಲದೆ ಮೀನುಗಾರ ಕುಟುಂಬ ತೆಪ್ಪದಲ್ಲೇ ಶವ ಹೊತ್ತೊಯ್ದು ಸಂಸ್ಕಾರಕ್ಕೆ ಜಾಗ ಹುಡುಕಿದ ಘಟನೆ ನಡೆದಿದ್ದು, ಇದು ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ರಾವೂರು ಕ್ಯಾಂಪ್ ಜನರ ಪರಿಸ್ಥಿತಿಯಾಗಿದೆ. ಸಮೇತ ನಮ್ಗೊಂದು ಸ್ಮಶಾನ ಬೇಕು ಅಂತೇಳಿ ನಾವು ಕೇಳ್ತಾ ಇದೀವಿ, ಎಲ್ಲೂ ಕೇಳಿಲ್ಲ. ಹಾಗಾಗಿ ನಮಗೆ ನಾವು ಕೇಳಿದ್ವಿ, ಕೇಳಿದ್ರು ಸಮೇತ ಕೊಡ್ಲಿಲ್ಲ. ಆಮೇಲೆ ಇತ್ತೀಚೆಗೆ ಒಂದು 4 ವರ್ಷದ ಹಿಂದೆ ನಮ್ಗೆ ಯಾವುದೋ ಒಂದು ಜಾಗ ತೋರಿಸಿದ್ರು, ನಮ್ಗೆ ಸ್ಮಶಾನ ಆಗಿದೆ ಅಂತೇಳಿ. ಅದು ಯಾರ್ದೋ ಒಂದು ಖಾತೆ ಜಾಗನ ಯಾವುದೋ ಒಂದು ಇತ್ತು, ಒತ್ತುವರಿ ಜಾಗದಲ್ಲಿ ತೋರಿಸಿದ್ರು. ಅದಕ್ಕೆ ನಾವು ಇಲ್ಲಿಂದ 4 ಕಿಲೋಮೀಟರ್ ಹೋಗೋದು ಬೇಡ, ನಮಗೆ ಹತ್ತದಲ್ಲಿರೋ ಒಂದು ಜಾಗ ಕೊಡಿ ಅಂತ ಕೇಳಿದ್ವಿ. ಹಾಗಾಗಿ ಕೇಳಿ ನಾವೆಲ್ಲ ಅಪ್ಲಿಕೇಶನ್ ಕೊಟ್ವಿ. ಸರ್ಕಾರ ಮಟ್ಟದಲ್ಲೂ ಸಮೇತ ಪ್ರೋಗ್ರೆಸ್ ಇತ್ತು. ಆದರೆ ನಾವು ಇದನ್ನು ಇದು 2-3ನೇ ಸತಿ ಆಯಿತು. ಇದನ್ನು ನಾವು ಮನವಿ ಕೊಡ್ತಾ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ, ಶಾಸಕರಿಗೂ, ಆಮೇಲೆ ಜಿಲ್ಲಾ ಪರಿಷತ್ ಸದಸ್ಯರಿಗೂ ಸಮೇತ ಹೇಳ್ತಾ ಇದ್ದೀವಿ, ದಯವಿಟ್ಟು ಇದೆಲ್ಲ ನೋಡಿದ ಮೇಲಾದರೂ ಸಮೇತ ನಿಮ್ಮ ಗ್ರಾಮದಲ್ಲಿ ಅಥವಾ ನಿಮ್ಮ ಕ್ಷೇತ್ರದಲ್ಲಿ ಇಂಥ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ದಯವಿಟ್ಟು ನೀವು ಮನಗಡಬೇಕು. ನನ್ನ ಕ್ಷೇತ್ರದಲ್ಲಿ ಈ ರೀತಿ ಇದೆಯಲ್ಲ ಅಂತ ಹೇಳಿ ನೀವು ಇದು ಮಾಡ್ಕೊಂಡು ನಮಗೆ ದಯವಿಟ್ಟು ನಾವೇನು ಹೇಳ್ತಾ ಇಲ್ಲ, ನಮಗೆ 100 ಎಕರೆ ಕೊಡಿ ಅಂತ ಹೇಳ್ತಾ ಇಲ್ಲ. ಯಾರಿಗೋ ಎಲ್ಲಿಗೋ ರೋಡ್ ಮಧ್ಯನೋ ಅಥವಾ ಟೌನ್ ಮಧ್ಯೆ ಎಲ್ಲ ಕೊಡ್ತೀರಿ, ನಮಗೆ ಕಾಡು ಮಧ್ಯೆ ಇರೋಕ್ಕೆ 1-2 ಎಕರೆ ಕೊಡಿ ಸಾಕು ನಮ್ಗೆ ಅಷ್ಟೇ. ದಯವಿಟ್ಟು ಶಾಸಕರಲ್ಲಿ ಮತ್ತು MP ಶ್ರೀನಿವಾಸ್ ಕೋಟ ಇದ್ದಾರೆ, ಅವರು ಮೊನ್ನೆ ಸಂಸದರು, ಅವ್ರ ಹತ್ರನೂ ಮನವಿ ಮಾಡ್ತೀವಿ, DC ಹತ್ರ ಎಲ್ಲರ ಹತ್ರನೂ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಈ ಪರಿಸ್ಥಿತಿ ಹೆಚ್ಚು ಕಡಿಮೆ 5 ವರ್ಷದಿಂದ ಮುಂದುವರಿತಿದೆ. ದಯವಿಟ್ಟು ನಮಗೊಂದು ಸ್ಮಶಾನ ಮಂಜೂರು ಮಾಡಿಕೊಡಿ. ಈ ಮೂಲಕ ಗ್ರಾಮಸ್ಥರ ಪರವಾಗಿ, ಎಲ್ಲರ ಪರವಾಗಿ ಸಮೇತ ಕೈ ಮುಗಿದು ಕೇಳ್ತಾ ಇದೀವಿ, ನಮ್ಮ ಪರಿಸ್ಥಿತಿ ಈ ರೀತಿ ಬೇಡ, ದಯವಿಟ್ಟು ನಮಗೇನಾದರೂ ಒಂದು ಅವಕಾಶ ಕೊಡಿ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವೇನು ಮಾಡ್ತೀವಿ ಅಂದರೆ ಪಕ್ಷಾತೀತವಾಗಿ, ಯಾವುದೇ ಪಕ್ಷ ಪಾರ್ಟಿ ಇಲ್ಲ, ನಾವೆಲ್ಲ ಒಂದೇ ಕುಟುಂಬದವರು, ಪಕ್ಷಾತೀತವಾಗಿ ನಾವೆಲ್ಲ ಹೋರಾಟ ಮಾಡ್ತೀವಿ. ಅದು ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ದಯವಿಟ್ಟು ಇದೊಂದು ವಿಚಾರನ್ನ ನೀವೆಲ್ಲ ಗಮನಕ್ಕೆ ತಂದು ಇದನ್ನು ಇದು ಮಾಡಿ ಅಂತ ಕೇಳ್ಕೊಡ್ತಾ ಇದ್ದೀವಿ. ದಯವಿಟ್ಟು ಮೀಡಿಯಾದವರು ಇದನ್ನು ಸಮೇತ ಪಬ್ಲಿಕ್ ಮಾಡಿ ಜನಪ್ರತಿನಿಧಿಗಳಿಗೆ ಇದನ್ನು ತಲುಪುವಂಥ ಕೆಲಸನ ನೀವು ಮಾಡ್ತೀರಾ ಅಂತ ಕೇಳ್ಕೊಳ್ತಾ ಇದ್ದೀವಿ. ಜೈ ಹಿಂದ್. ಪರಿಸ್ಥಿತಿನ ನಾಳೆ ದಿನ ಇದೇ ಥರ ಯಾರಿಗಾದರೂ ಬರೋಕ್ಕಿಂತ ಮುಂಚೆನೇ ನೀವು ಅಲರ್ಟ್ ಆಗಿ ನಮಗೊಂದು 2 ಎಕರೆ ಜಾಗ ಮಂಜೂರು ಮಾಡಿಕೊಡ್ಬೇಕು. ಹತ್ತಿರದಲ್ಲಿರೋ ಪ್ರದೇಶದಲ್ಲಿ ಒಂದು 2 ಎಕರೆ ನಮ್ಗೆ ಜಾಗ ಮಂಜೂರು ಮಾಡಿಕೊಡ್ಬೇಕಂತ ವಿನಂತಿಸುತ್ತೇನೆ. ಹಾಗೆ ಇನ್ನೊಂದ್ಸರಿ ಈ ಥರ ನಮ್ಮೂರಲ್ಲಿ ಏನಾದರೂ ಸಮಸ್ಯೆ ಬಂದಾಗ, ಏನಾದರೂ ಸಾವು ಬಂದಾಗ ನಾವು ತಹಸೀಲ್ದಾರ್ ಆಫೀಸ್ ಅಥವಾ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ನಾವು ಕಡ್ಡಾಯವಾಗಿ ಸ್ಟ್ರೈಕ್ ಮಾಡಲೇಬೇಕಾಗಿತ್ತು, ಮಾಡ್ತೀವಿ ನಾವು. ಯಾಕಂದ್ರೆ ಈ ಪರಿಸ್ಥಿತಿ ನಾವು 50-70 ವರ್ಷದಿಂದ ಅನುಭವಿಸ್ಕೊಂಡಿದ್ದೀವಿ. ನಮ್ಮ ಅಜ್ಜ ಅವರ ಅಪ್ಪನಿಂದನೂ ನಾವು ಇದೇ ಥರ ಮಣ್ಣು ಮಾಡ್ತಾ ಬಂದಿದ್ದಾರೆ. ನಮಗೆ ಅಂತ ಒಂದು ಭೂಮಿ ಕೊಟ್ಟಿಲ್ಲ. ಈ ಪರಿಸ್ಥಿತಿಯನ್ನು ಇನ್ನುವರೆಗೂ ಬರಬಾರ್ದು. ದಯವಿಟ್ಟು ನಮಗೊಂದು 2 ಎಕರೆ ಜಾಗ ಮಂಜೂರು ಮಾಡಿಕೊಡ್ಬೇಕಂತ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ದಯವಿಟ್ಟು ಮಾಡಿಕೊಡಿ.